ಟಿಕೆಟ್ ಕೇಳ್ತಿದ್ರೆ ಮಾಡ ಈ ಸ್ಥಳೀಯವಾಗಿ ಕೆಲವರು ಬಿಜೆಪಿ ಅವರು ಹೇಳುವಂಥದ್ದು ಒಂದ್ ದಿವಸ ಪಕ್ಷದ ಕಚೇರಿಗೆ ಬರಲಿಲ್ಲ, ನಮ್ಮನ್ನ ಯಾರು ಕೂಡ ಸೇರಿಸ್ಕೊಳ್ಳಲಿಲ್ಲ, ಟಿಕೆಟ್ ಕೇಳ್ತಾ ಇದ್ದಾರೆ ಅನ್ನೋದು ಕೂಡ ಹೇಳ್ತಿದ್ದಾರೆ. ನೋಡಿ, ಇದೆಲ್ಲ ನನ್ನ ಗಮನದಲ್ಲಿಲ್ಲ. ಅವರು ಅಲ್ಲಲ್ಲ, ಇದೆಲ್ಲ ತುಂಬ ಸಿಲ್ಲಿ ರೀಸನ್ಸ್ ಆಗಿ ನನಗೆ ಕಾಣ್ತಾ ಇದೆ. ಸ್ಪಷ್ಟವಾಗಿ ಇಂಡಿಪೆಂಡೆಂಟ್ ಅಭ್ಯರ್ಥಿ ಅಂತ ಇದ್ದಾಗ ಒಂದು ಪಕ್ಷ ಸೇರೋ ಒಂದು ಟೆಕ್ನಿಕಲಿ ಅವಕಾಶ ಇಲ್ಲ ಅನ್ನೋದನ್ನು ನಾನು ತುಂಬ ಸ್ಪಷ್ಟವಾಗಿ ಚಿಕ್ಕ ಮಕ್ಕಳಿಗೆ ಹೇಳ್ದಂಗೆ ನಾನು ಹೇಳಿದ್ದೀನಿ. ಈ ಒಂದು ಡೈರೆಕ್ಷನ್ ನನಗೆ ಬಿ ಜೆ ಪಿ ಲೀಡರ್ಸಿಂದಾನೇ, ಹೈಕಮಾಂಡಿಂದಾನೇ ಬಂದಿದೆ. ನೀವು ಸ್ಪಷ್ಟವಾಗಿ ಹೇಳಿ, ಬಾಹ್ಯ ಬೆಂಬಲವನ್ನು ಕೊಡ್ತಾ ಇದ್ವಿ. ಯಾಕೆಂದರೆ ಟೆಕ್ನಿಕಲಿ ನೀವು ಪಾರ್ಟಿ ಸೇರೋ ಒಂದು ಅವಕಾಶ ಸದ್ಯಕ್ಕಿಲ್ಲ ಅನ್ನೋಂಥ ಮಾತನ್ನು ನನಗೆ ಜೆ ಪಿ ನಡ್ಡಾ ಅವರು ಸ್ಪಷ್ಟವಾಗಿ ಹೇಳಿತ್ತು. ಈ ಮಾತನ್ನು ಲಾಸ್ಟ್ ಟೈಮ್ ಕಳೆದ ವರ್ಷ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ. ಅವ್ರನ್ನ ತಮ್ಮ ಜೊತೆಗೆ ಸೇರಿಸ್ಕೊಂತ ಇಲ್ಲ, ಪಕ್ಷದ ಕಚೇರಿ ಯಾವುದಂತ ನಡೆದಂಥ ಸಭೆಯಲ್ಲೂ ಕೂಡ ಯಾವಾಗಲೂ ಹೋಗಿಲ್ಲ. ಇಲ್ಲ, ಪಕ್ಷದ ಕಚೇರಿಗೆ ಅವ್ರು ಕರೆದಾಗ ಮಾತ್ರ ನಾನು ಹೋಗೋ ಅವಕಾಶ ಇರುತ್ತೆ. ನಾನು ಪಕ್ಷ ಸೇರೋವರೆಗೂ ಆ ಅವಕಾಶ ನನಗಿರಲ್ಲ. ಆ ಇನ್ವಿಟೇಷನ್ನು ಪಕ್ಷದ ವತಿಯಿಂದ ಬರಬೇಕು. ಇಲ್ಲ, ಇದು ಮೇ ಬಿ ಅದು ಯಾರಾದರೂ ಹೇಳಿಸ್ತಿದಾರೋ ಏನೋ, ಇದರಲ್ಲಿ ಏನೋ ಗೊಂದಲ ನನಗೆ ಗೊತ್ತಿಲ್ಲ. ಅಂಥದ್ದು ನನಗೆ ಗೊತ್ತಿರೋ ಮಟ್ಟಿಗೆ ಏನಿಲ್ಲ. ಪಕ್ಷದ ಲೀಡರ್ಸ್ ಎಲ್ಲರೂ ನನ್ನ ಟಚ್ಚಲ್ಲಿದ್ದಾರೆ. ನಮ್ಮ ಲಾಸ್ಟ್ ಎಲೆಕ್ಷನಲ್ಲಿ ನಿಂತು ಡಿಫೀಟೆಡ್ MLA ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವರೆಲ್ಲ ನಮ್ಮ ಮನೆಗೆ ಬಂದಿದ್ದಾರೆ. ನಾರಾಯಣಗೌಡರು ಅದರಲ್ಲಿ ಸೀನಿಯರ್ ಇದ್ದಾರೆ, ಅವರೂ ಸಹ ನನ್ನ ಜೊತೆಯಲ್ಲಿ ಟಚ್ಚಲ್ಲಿದ್ದಾರೆ. ಜೊತೆಗೆ ಎಲ್ಲರೂ, ಮಂಡ್ಯ ಇರ್ಬೋದು, ಮದ್ದೂರು ಇರ್ಬೋದು, ಮಳವಳ್ಳಿ ಇರ್ಬೋದು, ಇಲ್ಲಿ ಈಗಷ್ಟೇ ಜಿಲ್ಲೆಯ ಅಧ್ಯಕ್ಷರಾಗಿರೋಂಥ ಇಂದ್ರೇಶ್ ಇರ್ಬೋದು, ಪ್ರತಿಯೊಬ್ಬರು ನನ್ನ ಜೊತೆಯಲ್ಲಿ ಟಚಲ್ಲಿದ್ದಾರೆ. ಆ ಥರದ್ದು ಏನೂ ಗೊಂದಲ ನಮ್ಮ ಮೈಂಡಲ್ಲಿಲ್ಲ. ಬಿಟ್ಟರೆ ಬೇರೆ ಕಡೆಯಿಂದ ಒಬ್ಬರದೋ ಇಬ್ಬರು ಈ ಥರ ವಾಯ್ಸ್ಗಳದ್ದು ಯಾರು ಮಾಡಿಸ್ತಾರೆ, ಏನಕ್ಕೆ ಮಾಡಿಸ್ತಾರೆ ಅನ್ನೋದು ಗೊತ್ತಿರೋ ವಿಚಾರ. ಅದ್ರ ಬಗ್ಗೆ ನಾನು ಅಷ್ಟು ಫೋಕಸ್ ಮಾಡೋಕ್ಕೆ ಹೋಗಲ್ಲ. ಬಿ ಜೆ ಪಿಲಿ ಇದೆ ಅಂತ ನಾನು ಹೇಳಲ್ಲ, ಅದು ಎಲ್ಲ ಪಕ್ಷದಲ್ಲೂ ನಡೆಯುತ್ತೆ. ಇದು ಷಡ್ಯಂತ್ರ ಅನ್ನೋದು ತುಂಬ ದೊಡ್ಡ ಮಾತಾಗುತ್ತೆ. ಇದೆಲ್ಲ ಸಣ್ಣ ಪುಟ್ಟ ಒಂದು ಇರಿಟೇಷನ್ಗಳು ಇದ್ದೇ ಇರುತ್ತೆ. ಅದರಲ್ಲಿ ಏನು ಪ್ರಾಬ್ಲಮ್ ಆಗುವಂಥದ್ದು ಏನಿಲ್ಲ.